ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ಕೇಳ್ತಾಯಿದ್ರು ಈ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದು. ಪ್ರತಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂತಂದರೆ, ಸಿ ಟಿ ರಿಸಲ್ಟ್ಸ್ ಬಂದಾಯಿತು, KCET ಈ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಈ ಕೌನ್ಸಿಲಿಂಗ್ ಡೇಟ್ ಯಾವಾಗ ಬಿಡ್ತಾರೆ ಅಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಡೌಟ್ಸ್ಗಳನ್ನು ನನ್ನ ಹತ್ರ ಕೇಳ್ತಾಯಿದ್ರು. ಸೊ ನಾನು ಈಗ ನಿಮ್ಮ ಈ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ಈ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಪ್ಪ ಅಂತಂದರೆ KCET ರಿಸಲ್ಟ್ಸ್ ಹಾಗೂ ನೀಟ್ ರಿಸಲ್ಟ್ಸ್ ಎರಡೂ ರಿಸಲ್ಟ್ಸ್ ಬಂದಿರಬೇಕಾಗುತ್ತೆ. ಸೊ ಈಗ KCET ಮತ್ತು ನೀಟ್ ಎರಡೂ ರಿಸಲ್ಟ್ಸ್ ಸಹ ಬಂದಿವೆ. ಸೊ ಇದಾದ ನಂತರ ಈಗ ಏನು ನೀಟ್ ವಿದ್ಯಾರ್ಥಿಗಳಿದೆಯಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಕೇವಲ ನೀಟ್ ಎಕ್ಸಾಮ್ ಅಷ್ಟೇ ಬರೆದಿರ್ತಾರೆ. ಆದರೆ ಅವರು ಈಗ ಈ ಸಾರ್ತಿ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ, KAN ಅವರು ನೀಟ್ ಮತ್ತು KCET ಎರಡೂ ಕೌನ್ಸಿಲಿಂಗನ್ನು ಒಟ್ಟಿಗೆ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ನೀಟ್ ಎಕ್ಸಾಮ್ ಅಷ್ಟೇ ಬರೆದಿರಲ್ಲ ನೀಟ್ ವಿದ್ಯಾರ್ಥಿಗಳು, ನೀವು KCET ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಿಮಗೆ KCET ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮನ್ನು ಕೊಡ್ತಾರೆ. ಸೊ ಆ ಡೇಟ್ ಅನೌನ್ಸ್ ಮಾಡಿದಾದಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಈ ಡೇಟ್ ಅನೌನ್ಸ್ ಮಾಡಾದಮೇಲೆ ನೀವು KEA ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾದ ನಂತರ ಇದು ಕೇವಲ ನೀಟ್ ಮಾತ್ರ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು, ಯಾರ್ಯಾರು KCET ಅಪ್ಲಿಕೇಶನ್ ಹಾಕಿಲ್ಲಲ್ವ ಅವರಿಗೆ ಮಾತ್ರ. ಯಾರು KCET ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತ ನೋಡೋದಾದರೆ, ಈಗ ನೀಟ್ ರಿಸಲ್ಟ್ಸ್ ಬಂದಿದೆಯಲ್ಲ, ನಿಮ್ಮ ಈ ನೀಟ್ ರಿಸಲ್ಟ್ಸಲ್ಲಿ ಏನೇನು ಮಾರ್ಕ್ಸ್ ಬಂದಿರ್ತಾವಲ್ಲ ಆ ಎಲ್ಲ ಮಾರ್ಕ್ಸ್ಗಳನ್ನು ನೀವು KEA ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ಅಪ್ಡೇಟ್ ಮಾಡಬೇಕಂದ್ರೂ ಸಹ ನಿಮಗೆ ಒಂದು ಡೇಟನ್ನು ಬಿಡ್ತಾರೆ. ಆ ಡೇಟನ್ನು ಬಿಟ್ಟು ಇನ್ನೂ ಈ ಸದ್ಯಕ್ಕೆ ಆ ಡೇಟನ್ನು ಬಿಟ್ಟಿಲ್ಲ. ಆ ಡೇಟ್ ಬಿಟ್ಟಾದಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನೀವು ನಿಮ್ಮ ಏನು ಮಾರ್ಕ್ಸ್ ಬಂದಿರ್ತಲ್ಲ ಆ ಮಾರ್ಕ್ಸ್ಗಳನ್ನು ಸಹ ನೀವು ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಎಲ್ಲ KCET ಬರೆದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು ಅನ್ನೋದನ್ನ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಹೋಗಿ ನೋಡಿ. ಸೊ ಇದು ನೀವು ಡೌನ್ಲೋಡ್ ಮಾಡಿ ಆದ ನಂತರ ಈ ಎಲ್ಲ ಪ್ರೋಸೆಸ್ಗಳು ಮುಗಿದ ನಂತರ ನಿಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಇನ್ನು 10 ರಿಂದ 15 ದಿನಗಳಲ್ಲಿ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಪ್ರೊಸೆಸ್ ಮುಗಿಯೋದಕ್ಕೆ ಒಂದು 10 ರಿಂದ 15 ದಿನ ಬೇಕಾಗುತ್ತೆ. ಸೊ ಇವೆಲ್ಲ ಪ್ರೊಸೆಸ್ಗಳು ಆದ ನಂತರ ನಿಮಗೆ KAN ಅವರು ಡೇಟ್ಸನ್ನು ಬಿಡ್ತಾರೆ, ಪರ್ಟಿಕ್ಯುಲರಾಗಿ ಡೇಟ್ ಬಿಡ್ತಾರೆ. ಅಂದರೆ KEA ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಕೌನ್ಸಿಲಿಂಗ್ ನಡೆಯುತ್ತೆ. ಆಮೇಲೆ ಮಾಕ್ ಅಲಾಟ್ಮೆಂಟ್ ಆಗಿರ್ಬೋದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಲ್ಲ ಡೀಟೇಲ್ಸಾಗಿ ಅವರು ಡೇಟ್ಸ್ಗಳನ್ನು ಬಿಡ್ತಾರೆ. ಆ ಡೇಟ್ಸ್ಗಳನ್ನು ಬಿಟ್ಟ ನಂತರ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂತ ಹೇಳ್ತಾ, ಸೊ ಇನ್ನೂ KCET ಈ ಕೌನ್ಸಿಲಿಂಗ್ ಶುರು ಆಗೋದಕ್ಕೆ ಇನ್ನೂ ಮಿನಿಮಮ್ ಏನಿಲ್ಲ ಅಂದರೆ ಒಂದು 10 ರಿಂದ 15 ದಿನ ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಆರಾಮಾಗಿ ವೆಯ್ಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.